ನಮಸ್ಕಾರ ವೀಕ್ಷಕರೇ, ಜಾಬ್ ಹುಡುಕ್ತಾ ಇದ್ದೀರಾ? ಅದು ಬೆಂಗಳೂರಿನಲ್ಲಿ 75,000 ರೂಪಾಯಿ ಇರುವಂತ ಜಾಬ್ ಇದೆ. 8th ಪಾಸ್ ಆಗಿದ್ರು ಓಕೆ, 10th ಆಗಿದ್ರು ಓಕೆ, 12th ಆಗಿದ್ರು ಓಕೆ, ಬಿ ಫಾರ್ಮಾ, ಡಿಗ್ರಿ, MBBS ಏನ್ ಮಾಡಿದೀರಾ ಎಲ್ಲದಕ್ಕೂ ಜಾಬ್ ಇದೆ. 75,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಈ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂದ್ರೆ ವಿಡಿಯೋ ಕೊನೆ ತನಕ ನೋಡಿ. ಯಾವ್ದಾದ್ರು ಸ್ಕಿಪ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಮಿಸ್ ಆಗುತ್ತೆ, ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಎಕ್ಸ್ ಸರ್ವಿಸ್ ಮೆನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ECHS ನವರು 21 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಎಲ್ಲಿ ಉದ್ಯೋಗ ಸ್ಥಳ ಅಂತ ನೋಡೋದಾದ್ರೆ ಬೆಂಗಳೂರು, ಕೋಲಾರ ಈ ಪ್ಲೇಸ್ಗಳಲ್ಲಿ ಉದ್ಯೋಗ ಖಾಲಿ ಇದೆ. ಸ್ಯಾಲ್ರಿ 16,800 ರೂಪಾಯಿಂದ ಹಿಡಿದು 75,000 ರೂಪಾಯಿ ತನಕನೂ ಇದೆ. ನೆಕ್ಸ್ಟ್ ಇದು ಎಷ್ಟು ವೇಕೆನ್ಸಿ ಇದೆ, ಯಾವ್ಯಾವ ಹುದ್ದೆಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದು. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ OIC ECHS ಹುದ್ದೆ 2, ಮೆಡಿಕಲ್ ಆಫೀಸರ್ 4, ಡೆಂಟಲ್ ಆಫೀಸರ್ 1, ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆ 1, ಲ್ಯಾಬ್ ಟೆಕ್ನಿಷಿಯನ್ 2, ಫಾರ್ಮಸಿಸ್ಟ್ ಹುದ್ದೆ 1 ಮತ್ತೆ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆ 2 ಇದೆ. ನೆಕ್ಸ್ಟ್ ಡೇಟಾ ಎಂಟ್ರಿ ಆಪರೇಟರ್ ಮತ್ತೆ ಕ್ಲರ್ಕ್ ಹುದ್ದೆ 2 ಖಾಲಿ ಇದೆ. ಪ್ಯೂನ್ ಹುದ್ದೆ 1, ಫಿಮೇಲ್ ಅಟೆಂಡೆಂಟ್ ಹುದ್ದೆ 1, ಸಫಾಯಿ ವಾಲಾ 1, ಚೌಕಿದಾರ್ 2, ಡ್ರೈವರ್ 1. ಇದಿಷ್ಟು ಯಾವ್ಯಾವ ಹುದ್ದೆ ಎಷ್ಟು ಖಾಲಿ ಇದೆ ಅನ್ನೋದರ ವಿವರ. ನೆಕ್ಸ್ಟ್ ಸ್ಯಾಲ್ರಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ವಿಷಯ ತಿಳಿಸ್ಬೇಕಿತ್ತು. ಈ ವಾರ ಕೊನೆ ಆಗ್ತಿರೋ ಜಾಬ್ಗಳ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಿಯರ್ಲಿ 10 ಜಾಬ್ಗಳು ಈ ವಾರನೇ ಕೊನೆ ದಿನಾಂಕ ಇದೆ. ಹಾಗಾಗಿ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಯಾವ್ಯಾವ ಜಾಬ್ ಈ ವೀಕ್ ಕೊನೆ ಆಗ್ತಾ ಇದೆ ಅಂತ ನೋಡ್ಕೊಂಡು ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕೊಳ್ಳಿ. KPSC ಇಂದನೂ ಇದೆ, ಗೌರ್ಮೆಂಟ್ ಜಾಬು ಇದೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹುಡುಕೋ, ಇಂಡಿಯನ್ ಪೋಸ್ಟ್, ಫಾರೆಸ್ಟ್ ಆಫೀಸರ್ ಹುದ್ದೆ ಎಲ್ಲದೂ ಖಾಲಿ ಇದೆ. ಆದಷ್ಟು ಬೇಗ ವಿಡಿಯೋನ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಕಮೆಂಟ್ ಬಾಕ್ಸ್ ನಲ್ಲಿ ಇದೆ, ಮತ್ತೆ ನಿಮಗೆ ಇವಾಗ ಐ ಬಟನ್ ನಲ್ಲೂ ಕೂಡ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದ ವಿಡಿಯೋ ನೋಡ್ಕೊಳ್ಳಿ. ನೆಕ್ಸ್ಟ್ ಹಾಗೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದ್ರೆ ಈ ವಿಡಿಯೋ ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವ್ರಿಗೆ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಮತ್ತೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಸ್ಯಾಲ್ರಿ ಡೀಟೇಲ್ಸ್ ನ ನೋಡೋಣ. ECHS OIC ಮತ್ತೆ ಮೆಡಿಕಲ್ ಆಫೀಸರ್, ಡೆಂಟಲ್ ಆಫೀಸರ್ ಹುದ್ದೆಗೆ 75,000 ರೂಪಾಯಿ ಇದೆ. ಲ್ಯಾಬ್ ಅಸಿಸ್ಟೆಂಟ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್, ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ 28,000 ರೂಪಾಯಿ ಇದೆ. ಡೇಟಾ ಎಂಟ್ರಿ ಆಪರೇಟರ್ ಮತ್ತೆ ಕ್ಲರ್ಕ್ ಹುದ್ದೆಗೆ 22,500 ರೂಪಾಯಿ ಇದೆ. ಪ್ಯೂನ್ ಹುದ್ದೆಗೆ, ಫಿಮೇಲ್ ಅಟೆಂಡೆಂಟ್, ಸಫಾಯಿ ವಾಲಾ, ಚೌಕಿದಾರ್ ಹುದ್ದೆಗೆ 16,800 ರೂಪಾಯಿ ಸ್ಯಾಲ್ರಿ ಇದೆ. ಡ್ರೈವರ್ ಹುದ್ದೆಗೆ 19,700 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು ಈ ಹುದ್ದೆಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. OIC ECHS ಗೆ ಗ್ರಾಜುಯೇಷನ್, ಮೆಡಿಕಲ್ ಆಫೀಸರ್ಗೆ MBBS, ಡೆಂಟಲ್ ಆಫೀಸರ್ಗೆ BDS ಆಗಿರಬೇಕು, ಮತ್ತೆ ಲ್ಯಾಬ್ ಅಸಿಸ್ಟೆಂಟ್ಗೆ DMLT, ಲ್ಯಾಬ್ ಟೆಕ್ನಿಷಿಯನ್ಗೆ 12th BSc, ಡಿಪ್ಲೊಮೊ ಅಥವಾ MLT ಆದವ್ರು ಹಾಕೋಬಹುದು. ಫಾರ್ಮಸಿಸ್ಟ್ ಹುದ್ದೆ ಹಲವಾರು ಸಬ್ಸ್ಕ್ರೈಬರ್ಸ್ಗಳು ಫಾರ್ಮಸಿಸ್ಟ್ ಹುದ್ದೆ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಲ್ಲ, ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಈ ಜಾಬ್ಗೆ ಅಪ್ಲಿಕೇಶನ್ ಹಾಕೊಳ್ಳಿ. ಫಾರ್ಮಸಿಸ್ಟ್ ಹುದ್ದೆಗೆ 12th ಮತ್ತೆ ಬಿ ಫಾರ್ಮಾ ಆಗಿರ್ಬೇಕಾಗತ್ತೆ. ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಡಿಪ್ಲೊಮೊ ಮತ್ತೆ GNM ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ಡಿಪ್ಲೊಮೊ ಡೇಟಾ ಎಂಟ್ರಿ ಆಪರೇಟರ್ ಮತ್ತೆ ಕ್ಲರ್ಕ್ ಹುದ್ದೆಗೆ ಗ್ರಾಜುಯೇಷನ್ ಆಗಿರೋರು ಅಪ್ಲಿಕೇಶನ್ ಹಾಕೋಬಹುದು. ಅದೇ ಏನಾದರೂ ನೀವು ಪ್ಯೂನ್ ಹುದ್ದೆಗೆ ಹಾಕೋತಾ ಇದ್ದೀರಾ, ಹಾಗಾದ್ರೆ ನಿಮಗೆ 8th ಪಾಸ್ ಆಗಿದ್ರೆ ಸಾಕು, ನೀವು ಅಪ್ಲಿಕೇಶನ್ ಹಾಕೋಬಹುದು. ಫಿಮೇಲ್ ಅಟೆಂಡೆಂಟ್, ಸಫಾಯಿ ವಾಲಾ ಹುದ್ದೆಗೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಅವರು ಮೆನ್ಷನ್ ಮಾಡಿರೋದಿಲ್ಲ. ಚೌಕಿದಾರ್ ಹುದ್ದೆಗೆ ಮತ್ತೆ ಡ್ರೈವರ್ ಹುದ್ದೆಗೆ 8th ಪಾಸ್ ಆಗಿರಬೇಕು. ಆದ್ರೆ ನೀವು ಡ್ರೈವರ್ ಹುದ್ದೆಗೆ ಅರ್ಜಿ ಹಾಕ್ತಾ ಇದ್ರೆ ನಿಮ್ಮ ಬಳಿ ಲೈಸೆನ್ಸ್ ಇರಲೇಬೇಕು. HMB ಅಥವಾ LMB ಎರಡೂ ಇರಬೇಕಾಗುತ್ತೆ. ಯಾವ್ದಾದ್ರು ಒಂದು ಇದ್ರೂ ಕೂಡ ಆಗುತ್ತೆ. LMB ಅಂತೂ ಖಂಡಿತವಾಗಿ ಇರಲೇಬೇಕಾಗತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಅರ್ಜಿ ಹಾಕಿದ ತಕ್ಷಣನೇ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಆದಷ್ಟು ಬೇಗ ತಗೊಳ್ಳಿಲ್ಲ ಅಂದ್ರೆ ಜಾಬ್ ನಿಮಗೆ ಸಿಗೋದಿಲ್ಲ.
ನೆಕ್ಸ್ಟ್ ವಯೋಮಿತಿಯ ಸಡಿಲಿಕೆ ಎಷ್ಟಿದೆ ಅಂತ ಅವರು ಮೆನ್ಷನ್ ಮಾಡಿರೋದಿಲ್ಲ. ಆಸ್ ಪರ್ ದ ನಾರ್ಮ್ಸ್, ECHS ನಾರ್ಮ್ಸ್ ಪ್ರಕಾರ ಇರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆಫ್ಲೈನ್ ಮುಖಾಂತರ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನೀವು ಸ್ಪೀಡ್ ಪೋಸ್ಟ್ ಮಾಡಬಹುದು, ಕೊರಿಯರ್ ಮಾಡಬಹುದು, ಅಥವಾ ನೀವೇ ಖುದ್ದಾಗಿ ಹೋಗಿ ಕೂಡ ತಗೊಂಡು ಕೊಡ್ಬೋದು. ಆದರೆ ಕೆಲವೊಂದು ಜಾಬ್ಗೆ ನೀವು ಖುದ್ದಾಗಿ ಹೋಗಿ ತಗೊಂಡು ಕೊಡುವಂಥ ಅವಕಾಶ ಇರೋದಿಲ್ಲ. ಒಂದ್ಸಲ ನೋಟಿಫಿಕೇಶನ್ ಓದ್ಕೊಳ್ಳಿ, ಅದರ ಡೀಟೇಲ್ಸ್ಗೆ. ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇದು ಆಫ್ಲೈನ್ ಅಂತ ಏನೋ ಹೇಳಿದೆ. ಅಡ್ರೆಸ್ ಬೇಕಲ್ವಾ, ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ. ಆಫೀಸ್ ಆಫ್ ಸ್ಟೇಷನ್ ಕಮಾಂಡರ್ ECHS CO ಏರ್ ಫೋರ್ಸ್ ಸ್ಟೇಷನ್, ಯಲಹಂಕ 560063. ಇಲ್ಲಿಗೆ 16 ಫೆಬ್ರವರಿ 2025 ನೀವು ಅಪ್ಲಿಕೇಶನ್ ತಲುಪೋ ಹಾಗೆ ಮಾಡಬೇಕು. ಅದಕ್ಕಿಂತ ನಂತರ ಕಳಿಸ್ಕೊಟ್ರೆ ಅಪ್ಲಿಕೇಶನ್, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ನೀವು ಜಾಬ್ ಸಿಗೋದಿಲ್ಲ. ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ನೆಕ್ಸ್ಟು, ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಿ, ಈ ಜಾಬ್ ಖಂಡಿತ ಸಿಗುತ್ತೆ. ಈ ಸ್ಟೆಪ್ಸ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಜಾಬ್ ಸಿಗೋದು ಕಷ್ಟ ಆಗುತ್ತೆ. ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನೀವು ಜಾಬ್ ಅಪ್ಲಿಕೇಶನ್ ಫಿಲಪ್ ಮಾಡೋಕ್ಕಿಂತ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ನ ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಸೆಲೆಕ್ಟ್ ಮಾಡೋದಿಲ್ಲ. ಮತ್ತೆ ಏನೇನು ಡಾಕ್ಯುಮೆಂಟ್ಸು ಎಲ್ಲದೂ ಮೆನ್ಷನ್ ಮಾಡಿರ್ತಾರೆ, ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ಎಲ್ಲಿ ಸಿಗುತ್ತೆ ನೋಟಿಫಿಕೇಶನ್ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ನೀವು ಅಪ್ಲಿಕೇಶನ್ ಫಿಲಪ್ ಮಾಡ್ಬೇಕಾದ್ರೆ ಇಮೇಲ್ ID, ಮೊಬೈಲ್ ನಂಬರು ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕಂದ್ರೆ ನಿಮಗೆ ಇಮೇಲ್ ಮುಖಾಂತರ ಅವರು ಕನ್ಫರ್ಮ್ ಮಾಡೋ ಸಾಧ್ಯತೆ ಇರುತ್ತೆ ನಿಮಗೆ ಜಾಬ್ ಸಿಕ್ಕರೆ. ಅದಕ್ಕೋಸ್ಕರ ಅದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ. ID ಪ್ರೂಫ್ಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಅಥವಾ ವೋಟರ್ ID ಯಾವ್ದಾದ್ರು ಡಾಕ್ಯುಮೆಂಟ್ ಇಟ್ಕೊಳ್ಳಿ. ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ಬೆಸ್ಟು. ಏಜ್ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡ್ನ ಇಟ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡು ಎಲ್ಲ ಇಟ್ಕೊಳ್ಳಿ. ಮತ್ತೆ ನಿಮ್ಮ ರೀಸೆಂಟ್ ಫೋಟೋಗ್ರಾಫ್ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದಿಟ್ಕೊಳ್ಳಿ. ಮತ್ತೆ ರೆಸ್ಯೂಮೆ ಅಂದರೆ ನಿಮ್ಮ ಬಯೋಡೇಟಾ ಇರುತ್ತಲ್ಲ, ಅದನ್ನು ಪ್ರಿಂಟ್ಔಟ್ ತೆಗೆದು ಇಟ್ಕೊಳ್ಳಿ. ಆದರೆ ಅಲ್ಲಿ ಕೇಳಿದ್ರೆ ಕಳಿಸ್ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಜಾಬಿಗೆ ಉಪಯೋಗ ಆಗೇ ಆಗುತ್ತದು. ಮತ್ತೆ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ, ಮುಂಚೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ, ಇದಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಮತ್ತೆ ನಿಮಗೆ ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಫಿಲಪ್ ಮಾಡಿ. ಅಪ್ಲಿಕೇಶನ್ ಫಾರಮ್ ನಿಮಗೆ ಎಲ್ಲಿ ಸಿಗತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ಜಾಬಿಗೆ ಏನು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಯಾಕಂದ್ರೆ ಆಫ್ಲೈನ್ ಮುಖ ಹಾಕೋದ್ರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಫಿಲಪ್ ಮಾಡಿ ಕಳಿಸಿದ್ರೆ ಆಯ್ತು. ಎಲ್ಲ ಫಿಲಪ್ ಮಾಡಾದ್ಮೇಲೆ ಒಂದ್ಸಲ ಲಾಸ್ಟ್ ಟೈಮ್ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಅಪ್ಲಿಕೇಶನ್ಗೆ. ಮತ್ತೆ ನೀವು ಮೆನ್ಷನ್ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ, ಓಕೆನಾ. ನೆಕ್ಸ್ಟು, ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 4 ಫೆಬ್ರವರಿ 2025, ಕೊನೆಯ ದಿನಾಂಕ 16 ಫೆಬ್ರವರಿ 2025. ನಿಮಗೆ ಇಂಟರ್ವ್ಯೂಗೆ ಕರೀತಾರೆ ನೀವು ಅಪ್ಲಿಕೇಶನ್ ಸೆಲೆಕ್ಟ್ ಆದರೆ. ಅದು ಯಾವತ್ತು ಇದೆ ಅಂತ ಹೇಳೋದಾದ್ರೆ 26, 27 ಫೆಬ್ರವರಿ 2025ಕ್ಕೆ ಇಂಟರ್ವ್ಯೂ ಇರುತ್ತೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಆ ದಿನ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ. ಜಾಬ್ ಸಿಕ್ಕರೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ. ಇಂಟರ್ವ್ಯೂ ಪಾಸ್ ಆದರೆ ನಿಮಗೆ ಜಾಬ್ ಪಕ್ಕಾ. ನೆಕ್ಸ್ಟು, ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಏನೋ ಹೇಳಿದೆ, ಆದರೆ ನಿಮಗೆ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಬೇಕಲ್ವಾ. ಅಫಿಷಿಯಲ್ ನೋಟಿಫಿಕೇಶನ್ PDF ಡಿಸ್ಕ್ರಿಪ್ಷನ್ನಲ್ಲಿರೋ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಅಫಿಷಿಯಲ್ ನೋಟಿಫಿಕೇಶನ್ ಫಾರಮ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ. ಡೌನ್ಲೋಡ್ ಎಲ್ಲ ಮಾಡ್ಕೊಂಡ್ರಿ. ನೆಕ್ಸ್ಟು, ಎಲ್ಲಿಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ECHS.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಏನಾದರೂ ಲೈಕ್ ಮಾಡಿ. ಒಂದ್ಸಲ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಂಡ ನಂತರ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.